ನಮಸ್ಕಾರ ಸ್ನೇಹಿತರೆ, ಗ್ರೀನ್ ಪ್ಲಾನೆಟ್ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾನು ಸವಿತಾ ಶ್ರೀಕಾಂತ್. ಗ್ರೀನ್ ಪ್ಲಾನೆಟ್ ಪಾಡ್ಕಾಸ್ಟ್ ಸೀರೀಸ್ನ ಮೊದಲನೇ ಪಾಡ್ಕಾಸ್ಟ್ ಇವತ್ತು ನಡೀತಾ ಇದೆ. ನಮ್ಮೊಂದಿಗೆ ಇದ್ದಾರೆ ಮಿಸ್ಟರ್ ಶ್ರೀಕಾಂತ್ MP. ಇವರ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಇವರು ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಸಂಸ್ಥೆಯ ಪ್ರಮುಖ ನಾಯಕರಾಗಿದ್ದು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಭಾರತಾದ್ಯಂತ ಲಕ್ಷಾಂತರ ರೈತರ ಒಳನಾಟದಲ್ಲಿ ಸಾವಯವ ಕೃಷಿ ಪದ್ಧತಿ ಹಾಗೂ ಸುಸ್ಥಿರ ಕೃಷಿ ಪರಿಹಾರಗಳ ಪ್ರಚಾರದಲ್ಲಿ ಸಕ್ರಿಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಸಂಸ್ಥೆಯ ಭಾರತದ ಪ್ರಪ್ರಥಮ ಕಿಂಗ್ ಪ್ರಶಸ್ತಿಯನ್ನು ಪಡೆದಿರುವಂತಹ ನಾಯಕ. ಇತ್ತೀಚೆಗಷ್ಟೇ ಇವರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಲೀಡರ್ ಆಫ್ ದ ಇಯರ್ 2026 ಪ್ರಶಸ್ತಿ ಕೂಡ ಲಭಿಸಿದೆ. ಸಾವಯವ ಕೃಷಿಯನ್ನು ಉತ್ತೇಜಿಸಲು ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಜಾಲವನ್ನು ವಿಸ್ತರಿಸಲು ಇವರು ಮಾಡಿದ ಸಾಧನೆಗಾಗಿ ರಾಷ್ಟ್ರಮಟ್ಟದ ಮನ್ನಣೆಯನ್ನು ಕೂಡ ನೀಡಲಾಗಿದೆ. ಸರ್ ನಮಸ್ತೆ. ನಮಸ್ತೆ. ಇವತ್ತಿನ ಈ ಸಂದರ್ಶನದ ಮುಖ್ಯ ವಿಷಯ ಬಂದ್ಬಿಟ್ಟು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಇಂಡಸ್ಟ್ರಿ. ಸರ್, ಈ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಇಂಡಸ್ಟ್ರಿಯಿಂದ ಅಂದರೆ ಈ ಸಾವಯವ ಕೃಷಿಯಿಂದ ನಮ್ಮ ಭಾರತಕ್ಕೆ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಲಾಭ ಇದೆ, ಇದರ ಆಪರ್ಚುನಿಟೀಸ್ ಏನೇನು ಹಾಗೂ ಇದರ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಸರ್? ಮೇಡಮ್, ಓವರಾಲ್ ಏನಿವತ್ತು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಇಂಡಸ್ಟ್ರಿ ಇದೆ, ಇದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರ್ತಕ್ಕಂಥ ಒಂದು ಇಂಡಸ್ಟ್ರಿ. ಬಟ್ ತುಂಬ ಜನ ಇದನ್ನು ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡ್ಕೊಂಡಿಲ್ಲ ಈಗಲೂ ಕೂಡ ಭಾರತದಲ್ಲಿ, ಎಸ್ಪೆಷಲಿ ಭಾರತದಲ್ಲಿ. ಬಟ್ ಏನು ದೊಡ್ಡ ದೊಡ್ಡ ಅಗ್ರಿಕಲ್ಚರಿಸ್ಟ್ ಇರ್ಬೋದು, ಅಂದರೆ ದೊಡ್ಡ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಇವತ್ತು ಬಿಲ್ಡರ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಇವರೆಲ್ಲ ಅಥವಾ ಸೊಸೈಟೀಸ್ ಇರ್ಬೋದು, ಇವರೆಲ್ಲ ಹೆಚ್ಚು ಕಡಿಮೆ ಒಂದು 500 ಎಕರೆ, 1000 ಎಕರೆ ಅಥವಾ 2000 ಎಕರೆ ಏನು ಲ್ಯಾಂಡ್ನ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಎಮರ್ಜ್ ಆಗಿಬಿಟ್ಟಿದ್ದಾರೆ. ಬಟ್ ಏನು ಇವತ್ತು ಈ ಒಂದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಏನು ನಾವು ಮಾತಾಡ್ತಾ ಇದ್ದೀವಿ, ಈಗಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಒಂದು ಅನುಮಾನ ಇರೋದು ಅಥವಾ ಮಾಹಿತಿಯ ಕೊರತೆ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ನಾವು ಅತಿ ಹೆಚ್ಚು ರಾಸಾಯನಿಕ ಮತ್ತು ವಿಷಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ರಿಜೆಕ್ಷನ್ ಆಗ್ತಾ ಇದೆ. ಇದು ಮಾತ್ರ ತುಂಬ ಜನಕ್ಕೆ ಮಾಹಿತಿ ಇರೋದು. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಇವತ್ತು ಗ್ಲೋಬಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ಆರ್ಗ್ಯಾನಿಕ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಾವು ಏನು ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅದರಲ್ಲಿ ನಾವು ನಂಬರ್ 1 ಸ್ಥಾನದಲ್ಲಿದ್ದೀವಿ. ಇಂಡಿಯಾದಲ್ಲಿ ನಾವು 4.5 ಮಿಲಿಯನ್ ಅಂದರೆ 112 ಲಕ್ಷ ಎಕರ್ಸ್ ಲ್ಯಾಂಡ್ ಇವತ್ತು ಇಂಡಿಯಾದಲ್ಲಿ ಸರ್ಟಿಫೈಡ್ ಆರ್ಗ್ಯಾನಿಕ್ ಆಗಿ ನಾವು ಉತ್ಪನ್ನಗಳನ್ನ ಬೆಳೆದು ಅದನ್ನು ಡೊಮೆಸ್ಟಿಕ್ ಅಂದರೆ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ನಮ್ಮ ಭಾರತದಲ್ಲಿ ಟಾಪ್ 5 ಸ್ಟೇಟ್ ಅಂತ ತೊಗೊಂಡ್ರೆ ನಮಗೆ ಮೊದಲನೇದಾಗಿ ನಮಗೆ ಮಧ್ಯಪ್ರದೇಶ್ ಬರುತ್ತೆ. ಅದಾದಮೇಲೆ ನಮಗೆ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿ ಬರುತ್ತೆ. 3ನೇ ಸ್ಥಾನದಲ್ಲಿ ಗುಜರಾತ್, 4ನೇ ಸ್ಥಾನದಲ್ಲಿ ನಮ್ಮ ರಾಜಸ್ಥಾನ್ ಮತ್ತು ಕರ್ನಾಟಕ. ಟಾಪ್ 5ಯಲ್ಲಿ ಈ 5 ರಾಜ್ಯಗಳು ಬರ್ತವೆ. ಅದರಲ್ಲೂ ಈ 5 ರಾಜ್ಯಗಳ ಜೊತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಎಂಟೈರ್ ಸ್ಟೇಟ್ ಈಸ್ ಎ ಆರ್ಗ್ಯಾನಿಕ್ ಸ್ಟೇಟ್ ಈಸ್ ಎ ಸಿಕ್ಕಿಂ ರಾಜ್ಯ ಏನಿದೆ, ಅಲ್ಲಿ 75,000 ಹೆಕ್ಟೇರ್ಸ್ ಲ್ಯಾಂಡ್ ಇವತ್ತು ಎಂಟೈರ್ ಲ್ಯಾಂಡ್ ವಿಲ್ ಬಿ ದ ಆರ್ಗ್ಯಾನಿಕ್, ಆಲ್ರೆಡಿ ಸರ್ಟಿಫೈಡ್ ಆಗಿದೆ ಅದು ಆ ರಾಜ್ಯದಲ್ಲಿ. ಅದ್ರ ಜೊತೆಗೆ ಲಡಾಖ್ ಕೂಡ ನಮಗೆ ಆರ್ಗ್ಯಾನಿಕ್ ಸ್ಟೇಟಲ್ಲಿ ಬರುತ್ತೆ. ಅಲ್ಲಿಗೆ ಇವತ್ತು ಏನು ನಾವು ಈ ಸಿಕ್ಕಿಂ ಇರ್ಬೋದು ಅಥವಾ ಲಡಾಖ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈವನ್ ಕರ್ನಾಟಕದಲ್ಲಿ ನಾವು ತಗೊಂಡ್ರೆ ರೀಸೆಂಟಾಗಿ ಒಂದು 5-6 ತಿಂಗಳ ಮುಂಚೆ ನಮ್ಮ ಜೊಯ್ಡಾ, ಉತ್ತರ ಕನ್ನಡ ಏನು ಜಿಲ್ಲೆ ಇದೆ, ಅಲ್ಲಿ ಜೊಯ್ಡಾ ಅನ್ನೋ ಒಂದು ತಾಲೂಕನ್ನ ಎಂಟೈರ್ ತಾಲೂಕು ವಿಲ್ ಬಿ ದ ಆರ್ಗ್ಯಾನಿಕ್ ತಾಲೂಕಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನು ಅಡಾಪ್ಟ್ ಮಾಡಾಗಿದೆ. ಅಂದರೆ ಇದರದ್ದು ಇಂಡಿಕೇಶನ್ ಏನು ಅಂತ ಹೇಳಿದ್ರೆ, ಇನ್ನು ಫ್ಯೂಚರಲ್ಲಿ ಇನ್ನು 3-5 ವರ್ಷಗಳಲ್ಲಿ ಇಡೀ ಭಾರತದಲ್ಲಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್, ಈ ಒಂದು ಆರ್ಗ್ಯಾನಿಕ್ ಸಾವಯವ ಕೃಷಿ ಅನ್ನೋದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆ ಈವನ್ ಕೃಷಿ ಮಂತ್ರಿ ಇರ್ಬೋದು, ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟ್ರು, ಇವರೆಲ್ಲ ಕೂಡ ಈ ಒಂದು ಇಂಡಸ್ಟ್ರಿ ಬಗ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಪ್ರಚಾರನ ಕೊಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ನಾವು ಏನು ಟರ್ನ್ ಓವರ್ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ,
ಆರ್ಗ್ಯಾನಿಕ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಇಂಡಿಯಾದಲ್ಲಿ ಆಲ್ರೆಡಿ ನಮಗೆ 19,000ದಿಂದ ಡೊಮೆಸ್ಟಿಕ್ಕಲ್ಲಿ ಮತ್ತು ಇಂಟರ್ನ್ಯಾಷ್ನಲಿ ಟರ್ನ್ ಅಂತ ತೊಗೊಂಡ್ರೆ ಇಂಡಿಯಾದಲ್ಲಿ 19,000ದಿಂದ 20,000 ಕೋಟಿ ಇಂಡಿಯಾದಲ್ಲಿ ನಾವು ಆರ್ಗ್ಯಾನಿಕ್ ಫ್ರೂಟ್ಸು ವೆಜಿಟೇಬಲ್ಸು ಇದನ್ನು ಪಲ್ಸಸ್ಸು ಸ್ಪೈಸಸ್ನ ನಾವು ಯೂಸ್ ಮಾಡ್ತೇವೆ. ಇಂಡಸ್ಟ್ರಿ ಟರ್ನ್ ಓವರು by the year 2034 this industry will make more than 92 to 93,000 crores. ಇನ್ನು ಕೇವಲ ಒಂದು 3-4 ವರ್ಷದಲ್ಲಿ ಏನು ಈಗಿದೆ ಅದಕ್ಕಿಂತ 4 ಪಟ್ಟು 5 ಪಟ್ಟು ಟರ್ನ್ ಓವರ್ ಆಗುವಂಥ ಒಂದು ಬಿಗ್ ಇಂಡಸ್ಟ್ರಿ ಆರ್ಗ್ಯಾನಿಕ್ ಇಂಡಸ್ಟ್ರಿ. ಅದ್ರ ಜೊತೆಗೆ ನಾವು ಈವನ್ ನಾವು ಎಕ್ಸ್ಪೋರ್ಟಲ್ಲೂ ಕೂಡ ನಾವು ಆಲ್ರೆಡಿ 5-6 ಸಾವಿರ ಕೋಟಿ ಟರ್ನ್ ಓವರ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ US ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ಗಿರ್ಬೋದು, ಜಪಾನ್ಗಿರ್ಬೋದು ನಾವು ಪಲ್ಸಸ್ಸು ಮತ್ತು ಸ್ಪೈಸಿಸು ಇದನ್ನೆಲ್ಲ ನಾವು ತುಂಬ ದೊಡ್ಡ ಮಟ್ಟಕ್ಕೆ ನಾವು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಬಟ್ ಇದೆಲ್ಲ ಜನರಲ್ ಆಗಿ ನಮ್ಮ ರೈತರಿಗೆ ಮಾಹಿತಿ ಇಲ್ಲ. ಈಗಲೂ ಕೂಡ ನಾವು ಆರ್ಗ್ಯಾನಿಕ್ಗೆ ಇನ್ನು ಏನು ಅಂಥ ಸ್ಕೋಪ್ ಏನಿಲ್ಲ, ಆ ಥರ ಒಂದು ದೊಡ್ಡ ಮಟ್ಟದ್ದು ವ್ಯಾಲ್ಯೂಸ್ ಏನು ಸಿಗ್ತಾ ಇಲ್ಲ. ಬಟ್ ವ್ಯಾಲ್ಯೂ ತಗೊಳ್ಳೋರು ಅದನ್ನು ಬೆಳೆ ಬೆಳೀತಾ ಇದ್ದಾರೆ. ಆಲ್ರೆಡಿ ಅವರು ದೊಡ್ಡ ಮಟ್ಟದ ಇನ್ಕಮ್ ಕೂಡ ರೆವಿನ್ಯೂ ಕೂಡ ಜನ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಏನು ಇಂಡಸ್ಟ್ರಿ ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ ಎಮರ್ಜ್ ಆಗ್ತಾ ಇದೆ. ಒಂದು ಇವತ್ತು ಇಂಡಿಯಾದಲ್ಲಿ ನಾವು ಟಾಪ್ 5 ಕಂಟ್ರೀಸ್ ಗ್ಲೋಬಲಿ ತೊಗೊಂಡ್ರು ಕೂಡ ಅದರಲ್ಲಿ ಟಾಪ್ 5 ಕಂಟ್ರೀಸಲ್ಲಿ ಬಂದರೆ ಫಸ್ಟ್ ಕಂಟ್ರಿ ಬಂದು ಆಸ್ಟ್ರೇಲಿಯಾ. ಇನ್ ಟರ್ಮ್ಸ್ ಆಫ್ ಕನ್ವರ್ಷನ್ ಆಫ್ ಲ್ಯಾಂಡ್ 22% ಆಫ್ ಅವ್ರದ್ದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ 14% ಅವರಿದ್ದಾರೆ. ಎರಡನೇ ಸ್ಥಾನದಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಷನಲ್ಲಿ ಬಂದು ಇಂಡಿಯಾ ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಮೂರನೇದಾಗಿ ಮೂರನೇ ದೇಶ ಅರ್ಜೆಂಟೀನಿಯಾ, ನಾಲ್ಕನೇದು ಚೈನಾ, ಮತ್ತು ಅದು ಲಾಸ್ಟಲ್ಲಿ 5ನೇ ದೇಶವಾಗಿ ಫ್ರಾನ್ಸ್ ಬರುತ್ತೆ. ಈ ಥರ ಈ ಒಂದು ಗ್ಲೋಬಲಿ ನಾವು ತುಂಬ ಎಮರ್ಜ್ ಆಗಿ, ಯಾಕಂದರೆ ನಮ್ಮ ಎನ್ವೈರ್ನಮೆಂಟ್ ಏನಿದೆ, ನಮ್ಮ ಇಲ್ಲಿಯ ಒಂದು ಭೌಗೋಳಿಕ ಪರಿಸರ ಇರ್ಬೋದು, ಲ್ಯಾಂಡ್ಸ್ ಇರ್ಬೋದು, ನಮಗೆ 24/7 ಇಲ್ಲಿ ಎಲ್ಲ ರೀತಿಯಾದಂಥ ತರಕಾರಿ, ಹಣ್ಣು, ಬೇರೆ ಬೇರೆ ಬೆಳೆಗಳನ್ನ ಬೆಳೀಲಿಕ್ಕೆ ಆಪ್ಷನ್ ಇದೆ. ಬಟ್ ತುಂಬ ಬೇರೆ ಬೇರೆ ಕಂಟ್ರಿಯಲ್ಲಿ ಅವ್ರಿಗೆ ಓವರಾಲ್ 4 to 6 months ಮಾತ್ರ ಅವ್ರಿಗೆ ಅಗ್ರಿಕಲ್ಚರ್ ಅಂದರೆ ಕೃಷಿ ಮಾಡಲಿಕ್ಕೆ ಅವ್ರಿಗೆ ಸಮಯ ಇರೋದು. ಯಾಕಂದರೆ ನೇಚರೇ ಆ ರೀತಿ ಅಲ್ಲಿ ಡೆವಲಪ್ ಆಗಿರುತ್ತೆ. ಹಾಗಾಗಿ ಅದ್ರ ಜೊತೆಗೆ ನಾನು ಆಲ್ರೆಡಿ ಟರ್ನ್ ಓವರ್ ಬಗ್ಗೆನೂ ನಾವು ಮಾತಾಡಿದ್ದೀವಿ. ಓವರಾಲ್ ಈ ಒಂದು ಟಾಪ್ 5 ಕಂಟ್ರೀಸ್ನಲ್ಲಿರ್ಬೋದು ಅಥವಾ ಜೊತೆಗೆ ಈ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲಲ್ಲಿ ಈ ಒಂದು ಆರ್ಗ್ಯಾನಿಕ್ ಇಂಡಸ್ಟ್ರಿ ಏನಿದೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಹಾಗಾಗಿ ಈ ಒಂದು ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಕೃಷಿಯಲ್ಲಿ ತುಂಬ ಜನಕ್ಕೆ ಏನು ಆರ್ಗ್ಯಾನಿಕ್ ನಾವು ಕೆಮಿಕಲ್ ಬಳಸ್ತಾ ಇಲ್ಲ ಅಥವಾ ಪಾಯ್ಸನ್ ಬಳಸ್ತಾ ಇಲ್ಲ, ದಟ್ಸ್ ನಾಟ್ ಎ ಆರ್ಗ್ಯಾನಿಕ್. ನಿಮ್ಮ ಕ್ರಾಪು ಮತ್ತು ನಿಮ್ಮ ಲ್ಯಾಂಡ್ ಸರ್ಟಿಫಿಕೇಷನ್ ಆಗಿದ್ದರೆ ಮಾತ್ರ, ನಿಮ್ಮದು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್ ಇದ್ದರೆ ಮಾತ್ರ ನೀವು ಬೆಳೆಯುವಂಥ ಬೆಳೆಗೆ ತುಂಬ ಮಾರ್ಕೆಟಲ್ಲಿ ಪ್ರೈಮ್ ಪ್ರೈಸ್ ಇದೆ. ಈಗ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಸಹಜ ಆರ್ಗ್ಯಾನಿಕ್ಸ್ ಲಾಸ್ಟ್ 4 to 5 yearsಯಿಂದ ಕನ್ಸಿಸ್ಟೆಂಟ್ ಆಗಿ ಅವರು ಇಂಡಿಯಾ ನಂಬರ್ 1 ಪ್ಲೇಸಲ್ಲಿ FPO ಅವರು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ. ಅವರು ಡೊಮೆಸ್ಟಿಕ್ ಲೋಕಲ್ಲೂ ತುಂಬ ಆರ್ಗ್ಯಾನಿಕ್ ಉತ್ಪನ್ನಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಕೂಡ ಅವರು ತುಂಬ ಉತ್ಪನ್ನಗಳನ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಭಾರತ ಸರ್ಕಾರ ಕಳೆದ 5 ವರ್ಷದಿಂದ ನಿರಂತರವಾಗಿ ಅವರಿಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಮತ್ತು ಲೋಕಲ್ ಡೊಮೆಸ್ಟಿಕ್ ಯೂಸೇಜಲ್ಲಿ ಅವ್ರಿಗೆ ಪ್ರತಿ ವರ್ಷ ಮೋರ್ ದೆನ್ ಐ ಥಿಂಕ್ 25 to 30 lakhs ಮೋರ್ ದೆನ್ ಕ್ಯಾಶ್ ಅವಾರ್ಡ್ ಕೂಡ ಅವರಿಗೆ ಬರ್ತಾ ಇದೆ. ದೇ ಆರ್ ಆಲ್ಸೋ ಅವ್ರ ಜೊತೆ ನಮ್ಮ ಒಂದು ಒಡನಾಟ ತುಂಬ ವರ್ಷದಿಂದ ಇರೋದರಿಂದ ಈ ಒಂದು ಏನು ಇಂಡಸ್ಟ್ರಿ ಇದೆ, ಏನು ಯುವ ಜನತೆ ಬರ್ತಾ ಇದ್ದಾರೆ, ರೈತರು ಮಕ್ಕಳಿದ್ದಾರೆ, ಅವ್ರಿಗೆ ಈ ಒಂದು ಇಂಡಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕೃಷಿ ಅನ್ನೋದು ಒಂದು ಮಾತ್ರ ನೋಡಬೇಡಿ, ಅದರಲ್ಲಿ ತುಂಬ ಆಯಾಮಗಳು ಬರ್ತವೆ. ಎಕ್ಸ್ಪೋರ್ಟಿಂಗ್ ಇರ್ಬೋದು ಅಥವಾ ನಿಮಗೆ ಓವರಾಲ್ ಡೊಮೆಸ್ಟಿಕ್ಕಲ್ಲಿ ಅಂದರೆ ಎಕ್ಸ್ಪೋರ್ಟ್ಗಿಂತ ಹೆಚ್ಚಾಗಿ, ಯಾಕಂದರೆ ನಿಮ್ಗೆ ಗೊತ್ತಿದೆ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಎಲ್ಲರಿಗೂ ಕೂಡ ತುಂಬ ಇಷ್ಟ ಇರೋದು ಒಳ್ಳೆಯ ಆಹಾರ ತಿನ್ನಬೇಕು ಅಂತ ಹೇಳಿ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಹೇಳೋದು ಒಳ್ಳೆಯ ಆಹಾರ ಪದ್ಧತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ. ಆ ಒಳ್ಳೆಯ ಆಹಾರ ಅಂದ್ರೇನು? ವಿತೌಟ್ ಕೆಮಿಕಲ್, ವಿತೌಟ್ ಪಾಯ್ಸನ್, ಇಟ್ಸ್ ಕಾಲ್ಡ್ ಆರ್ಗ್ಯಾನಿಕ್. ಈ ಒಂದು ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಏನು ಇಂಡಸ್ಟ್ರಿ ಬೆಳೀತಾ ಇದೆ ತುಂಬ ಅನ್ಇಮ್ಯಾಜಿನೇಬಲ್.
ಅದು ಯಾಕಂತ ಹೇಳಿದ್ರೆ ಈಗ ಒಂದು 19,000 ಕೋಟಿಯಿಂದ ನಿಮಗೆ 92 ಸಾವಿರ ಕೋಟಿ ಇನ್ನು 3-4 ವರ್ಷದಲ್ಲಿ ಅದು ಟರ್ನ್ ಓವರ್ ಆಗ್ತಾ ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಅದು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಲ್ರೆಡಿ ಈಗ ದೊಡ್ಡವ್ರು ಮಾತ್ರ ಎಂಟ್ರಿ ಆಗಿ ಅದನ್ನ ಎನ್ಕ್ಯಾಶ್ ಮಾಡಿ ಆ ಫ್ರೂಟ್ಸ್ನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಈಗೇನು ಇವತ್ತು 5 ಎಕರೆ 10 ಎಕರೆ 20 ಎಕರೆ ಇರುವಂಥ ರೈತರು ಈಗಲೂ ಕೂಡ ಇನ್ನು ಕೆಮಿಕಲ್ ಪಾಯ್ಸನಲ್ಲೇ ಇದ್ದಾರೆ. ಅವರು ಆದಷ್ಟು ಬೇಗ ಸ್ವಲ್ಪ ಅವರು ನಿಧಾನವಾಗಿ ಅವರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರು ಆರ್ಗ್ಯಾನಿಕ್ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಸರ್ಟಿಫಿಕೇಷನ್ ಇದೆ. ಅದೆಲ್ಲದರಲ್ಲೂ ಅವರು ಅದಕ್ಕೆ ಬೇಕಾಗಿರೋಂಥ ಮಾಹಿತಿ, ಅದಕ್ಕೆ ಬೇಕಾಗಿರೋಂಥ ಚೇಂಜಸ್ನ ಬದಲಾವಣೆನ ಅವ್ರು ಮಾಡ್ಕೊಂಡಿದ್ದೆ ಆದಲ್ಲಿ ಇನ್ನು 2-3 ವರ್ಷದಲ್ಲಿ ನೀವು ಕೃಷಿಯಲ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೋದು. ಯಾಕಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ನಾನು ಈ ಇಂಡಸ್ಟ್ರಿಯಲ್ಲಿ 20 ವರ್ಷದಿಂದ ನಿರಂತರವಾಗಿ ಇರಲಿಕ್ಕೆ ಮೂಲ ಕಾರಣ ಬಂದು ಇವತ್ತು ನೋಡ್ಬೋದು ಪಾಲ್ಸನ್ ಪಿಲ್ಸರ್ ಅಂತ ಹೇಳಿ, ಇವರು ನನಗೆ 20 ವರ್ಷದ ಹಿಂದೆನೇ ಈ ಬುಕ್ಸ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ದ ನೆಕ್ಸ್ಟ್ $1 ಟ್ರಿಲಿಯನ್ ಇಂಡಸ್ಟ್ರಿ ಈಸ್ ಕಾಲ್ಡ್ ವೆಲ್ನೆಸ್ ಇಂಡಸ್ಟ್ರಿ. ವೆಲ್ನೆಸ್ ಅಂದರೆ ಆರೋಗ್ಯ, ಇಲ್ನೆಸ್ ಅಂದರೆ ಅನಾರೋಗ್ಯ. ಈ ವೆಲ್ನೆಸ್ ಅಂದರೆ ಏನು? ಆರೋಗ್ಯ ಅಂದರೆ ಸಂಪೂರ್ಣ ಪೋಷಕ ಭರಿತ ಆಹಾರ ತಿನ್ನೋದೇ ವೆಲ್ನೆಸ್. ಹಾಗಾಗಿ ಈ ಒಂದು $1 ಟ್ರಿಲಿಯನ್ ಇಂಡಸ್ಟ್ರಿಯಲ್ಲಿ ನಾವು ಎಮರ್ಜ್ ಆಗಬೇಕು ಅಂದರೆ ಇವತ್ತೇನು ಆರ್ಗ್ಯಾನಿಕ್ ಇಂಡಸ್ಟ್ರಿ ಅಂತ ಏನು ನಾವು ಮಾತಾಡ್ತಾ ಇದ್ದೀವಿ, ಈ ಆರ್ಗ್ಯಾನಿಕ್ ಇಂಡಸ್ಟ್ರಿ ಇನ್ನು ಕೆಲವೇ ವರ್ಷಗಳಲ್ಲಿ ಇಂಡಿಯಾದಲ್ಲಿ ತುಂಬ ಜನ ಟ್ರಿಲಿಯನರ್ಸ್ ಆರ್ ಗೋಯಿಂಗ್ ಟು ಬಾರ್ನ್. ಹಾಗಾಗಿ ಈ ಒಂದು ಇಂಡಸ್ಟ್ರಿಯಲ್ಲಿ ಯಾರು ಆಲ್ರೆಡಿ ಬಂದಿದ್ದಾರೆ, ಮುಂದಿನ ಪೀಳಿಗೆಯವರು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇಷ್ಟು ವಿಷಯಗಳನ್ನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.